ರೈತರ ಹೋರಾಟ 9ನೇ ದಿನಕ್ಕೆ ಕಾಲಿಟ್ಟಿದೆ. ಕಬ್ಬಿನ ವಿಚಾರದಲ್ಲಿ ರೈತರಿಗೆ ಇವತ್ತು ಸಿಹಿನ ಕಹಿನ ಅಂತಕ್ಕಂಥದ್ದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಕಬ್ಬು ದರ ನಿಗದಿಗಾಗಿ ಜೋರಾಗ್ತಾ ಇದೆ ರೈತರ ಹೋರಾಟ. ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಹೆದ್ದಾರಿಯನ್ನು ಇವತ್ತು ಕೂಡ ಬಂದ್ ಮಾಡಿದ್ದಾರೆ. ಹತ್ತರಗಿ ಟೋಲ್ ಬಳಿ ಹೆದ್ದಾರಿಗೆ ನುಗ್ಗಿದ್ದಾರೆ ಸಾವಿರಾರು ರೈತರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಹೆದ್ದಾರಿ ಪಕ್ಕದಲ್ಲೇ ಅಡುಗೆ ಮಾಡ್ತಾ ಇದ್ದಾರೆ ರೈತ ಹೋರಾಟಗಾರರು. ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಜನ ಓಡಾಡೋದಕ್ಕೆ ಬಿಡಲ್ಲ. 3000ಕ್ಕೂ ಅಧಿಕ ಜನರಿಗೆ ಅಡುಗೆ ಮಾಡ್ತಾ ಇದ್ದಾರೆ ರೈತರು. ರೈತರನ್ನು ತಡೆಯೋದಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದಾರೆ. ರೈತರ ಇವತ್ತಿನ ಹೋರಾಟಕ್ಕೆ ಮಾಜಿ ಸೈನಿಕರು ಮಠಾಧೀಶರು ಬೆಂಬಲವನ್ನು ಸೂಚಿಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಹೋರಾಟ ಜೋರಾಗಿದೆ. ದಿನದಿಂದ ದಿನಕ್ಕೆ ರೈತರ ಕಿಚ್ಚು ಜೋರಾಗ್ತಾ ಇದೆ. ಹೇಗಾದರೂ ಮಾಡಿ ಇದನ್ನು ಬಗೆಹರಿಸಬೇಕು ಅಂತ ಮುಖ್ಯಮಂತ್ರಿಗಳು ಇವತ್ತು ಸಭೆಯನ್ನು ಕೂಡ ಕರೆದಿದ್ದಾರೆ. ಆದರೆ ಸಭೆ ಪಾಡಕ್ಕೆ ಸಭೆ ಬೆಂಗಳೂರಿನಲ್ಲಿ ನಡೀಲಿ, ನಮ್ಮ ಹೋರಾಟವನ್ನು ನಾವಿಲ್ಲಿ ಮಾಡ್ತೀವಿ ಅಂತ ಹತ್ತರಗಿ ಟೋಲ್ ಬಳಿ ರೈತರು ಇವತ್ತು ಹೆದ್ದಾರಿಯನ್ನು ತಡೆದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದಾರೆ. ಆಮೇಲೆ ಅವರಿಗೆಲ್ಲರಿಗೂ ಕೂಡ ಅಲ್ಲೇ ಅಡುಗೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅದರ ಅರ್ಥ ನಾವು ಹೋರಾಟವನ್ನು ಹಿಂಪಡೆಯಲ್ಲ ಯಾವುದೇ ಕಾರಣಕ್ಕೂ. ಇನ್ಫ್ಯಾಕ್ಟ್ ಹತ್ತರಗಿ ಟೋಲ್ ಹತ್ರ ಇವತ್ತು ಏನು ರೈತರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವರು ಮುಖ್ಯಮಂತ್ರಿಗಳ ಸಭೆಗೂ ಬಹಿಷ್ಕಾರ ಹಾಕಿದ್ದಾರೆ. ಹಾಗಾಗಿ ರೈತರ ಹೋರಾಟಕ್ಕೆ ಮಾಜಿ ಸೈನಿಕರು ಮಠಾಧೀಶರು ಎಲ್ಲರೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ವೆಹಿಕಲ್ಗಳು ಮೂವ್ ಆಗಬೇಕು. ಅದು ಹತ್ತರಗಿ ಟೋಲ್ ಹೆದ್ದಾರಿ ಏನಿದೆ, ವೆಹಿಕಲ್ಗಳು ಮೂವ್ ಆಗಲಿಲ್ಲ ಅಂದರೆ ನಿಂತುಬಿಡ್ತವೆ ವೆಹಿಕಲ್ಸ್. ಆಗ ಇನ್ನೂ ಕಷ್ಟ ಪೊಲೀಸರಿಗೆ. ಹಾಗಾಗಿ ಹೆಂಗಾದರೂ ಮಾಡಿ ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹತ್ರ ಬರುತ್ತೆ ಈ ಹತ್ತರಗಿ ಟೋಲ್. ಬೆಳಗಾವಿ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಹಾಗೂ ರೈತ ಬಾಂಧವರಿಗೆ ವಿನಂತಿ, ನಾವು ಆಲ್ರೆಡಿ ಈಗ 4 ದಿನದ ಹಿಂದೆಗಳನ್ನ ಕೊಟ್ಟಿದ್ದು ಎಲ್ಲ ಕಡೆ. ಯಾಕಂದ್ರೆ ಟೋಲ್ ನಾಕ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಹೇಳಿ 4 ದಿನದ ಹಿಂದೆ ನಿರಂತರ ನಮ್ಮ 9 ದಿನ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಸರ್. ಅಲ್ಲಿ ಯಾವುದೂ ಇಲ್ಲಿ ಇದ್ದಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಕೂಡ ಅಲ್ಲಿ ಭೇಟಿ ಕೊಡಿಲ್ಲ. ಅಲ್ಲಿ ಗುರ್ಲಾಪುರಲ್ಲಿ ಆಗುವುದು, ಅಲ್ಲಿ ಇದ್ದಂಥ ಶಾಸಕರು ಕೂಡ ನಮಗೆ ಭೇಟಿ ಆಗಿಲ್ಲ. ಪೊಲೀಸರಿಗೆ ತಮಗೆ ಯಾಕೆ ವಾಗ್ವಾದ ಆಯ್ತು ಸರ್? ಅವ್ರು ನಮಗೆ ಈಗ ಅಡಿಗೆ ಮಾಡಬೇಡ ಅಂತ ಇದ್ದಾರೆ, ಅಂದ್ರೆ ಊಟಕ್ಕೆ ನಮಗೆ ಅಡಿಗೆ ಮಾಡಬೇಡ ಅಂತ ಇದ್ದಾರೆ. ಬಟ್ ನಾವು ಉಪವಾಸ ಇರ್ತೇವೆ ಸರ್, ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಹೇಳಿ ಅವ್ರಿಗೂ ಕೂಡ ತಾವು ಹೇಳಿದ್ದು. ಪೊಲೀಸರು ಹೋರಾಟ ಮಾಡಂದಿದ್ದಾರ ಅಥವಾ ಏನು ವಶಕ್ಕೆ ಪಡಿಸ ಸರ್ ಬ್ಯಾಡ ಅಂದಾರ ಅವರು. ಬಟ್ ನಾವು ಆಲ್ರೆಡಿ ಎಲ್ಲರಿಗೂ ಸರಿ ಕರೆ ಕೊಟ್ಟಿದ್ದೇವೆ. ಎಲ್ಲ ಕಡೆ ಬರ್ತಾ ಇದ್ದಾರೆ ಸರ್. ನಮ್ಗೆ ಇನ್ನೂ ಜನ ಬರಾರ್ದಾರ ಸರ್. ಇನ್ನೊಂದು ತಾಸಲ್ಲಿ ನಾವು ಎಲ್ಲ ಒಂದು 10,000 ಮಟ್ಟ ನಮ್ಮ ರೈತ ಸರ್ ಕೂಡ್ತಾರೆ ಸರ್. ಎಲ್ಲ ತಾಯಂದ್ರು ಕೂಡ ಬರ್ತಾರೆ ಸರ್. ಮನೆಗೆ ತಾಯಂದ್ರು ಕೂಡ ಹೇಳಿದ್ದೇವೆ, ಅವರು ಕೂಡ ಬರ್ತಾರೆ ಸರ್. ನಾವು ಆಲ್ರೆಡಿ ಈಗ 4 ದಿನದ ಹಿಂದೆ ಕಬ್ಬು ದರ ನಿಗದಿಗಾಗಿ ರೈತರ ಹೋರಾಟ ಇವತ್ತು 9ನೇ ದಿನ. ಒಂದು ಕಡೆ ಮುಖ್ಯಮಂತ್ರಿಗಳ ಸಂಧಾನ ಸಭೆ, ಮತ್ತೊಂದು ಕಡೆ ಹೋರಾಟ. ಹತ್ತರಗಿ ಟೋಲ್ ಹತ್ತಿರ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಎಲ್ಲ ಕಡೆ ಹಸಿರು ಶಾಲ್ ಹಿಡಿದು ನಮಗೆ ಬೆಂಬಲ ಬೆಲೆ ನಿಗದಿ ಆಗಲೇಬೇಕು, ಇಲ್ಲಾಂದರೆ ಹೋರಾಟವನ್ನು ನಾವು ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯಲ್ಲ. ರೈತರ ಒಗ್ಗಟ್ಟು, ಕಿಚ್ಚು, ಆಕ್ರೋಶ ಸರ್ಕಾರದ ವಿರುದ್ಧ ಜೋರಾಗ್ತಾ ಇದೆ. ಹಾಗಾಗಿ ಇದು ಪೊಲೀಸರಿಂದ ಆಗುವಂಥ ಕೆಲಸ ಅಲ್ಲ, ಇದು ಸರ್ಕಾರದ ವತಿಯಿಂದಲೇ ಆಗಬೇಕು. ಅವರ ಬೇಡಿಕೆಗೆ ಇವರು ಸ್ಪಂದಿಸಬೇಕಷ್ಟೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಚೇತನ್ ಅವರಿಂದ ಪಡ್ಕೊಳ್ಳೋಣ. ಚೇತನ್, ಸಮಯ ಕಳೀತಾ ಇದ್ದ ಹಾಗೆ ಈ ಹತ್ತರಗಿ ಟೋಲ್ ಹತ್ರ ರೈತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಸ್ತುತ ಈಗ ಅಲ್ಲೇನು ನಡೀತಾ ಇದೆ? ಚೇತನ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ರಾಷ್ಟ್ರೀಯ ಹೆದ್ದಾರಿ 4ನ್ನ ರೈತರು ಬಂದ್ ಮಾಡಿರುವ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಒಂದು ರೀತಿಯಂತ ಹೈ ಡ್ರಾಮಾ ಸದ್ಯ ನಡೀತಿರುವಂಥದ್ದು. ಪೊಲೀಸರು ರೈತರನ್ನ
ಏನು ಸಮಾಧಾನ ಪಡಿಸಲು ಹರಸಾಹಸ ಪಡ್ತಿರುವಂಥದ್ದು. ಎರಡೂ ಕಡೆಯೂ ಕೂಡ ನೋಡ್ಬೋದು ದೃಶ್ಯದಲ್ಲಿ ರೈತರು ರಾಷ್ಟ್ರೀಯ ಹೆದ್ದಾರಿ 4 ಬಂದ್ ಮಾಡಿರುವಂಥದ್ದು. ಪ್ರಮುಖವಾಗಿ ಏನು ಪೂನಾ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಇದೆ, ರಾಷ್ಟ್ರೀಯ ಹೆದ್ದಾರಿ ಈಗ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು. ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇಲ್ಲಿ ಆಗಮಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಈಗಾಗಲೇ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರನ್ನ ವಶಕ್ಕೆ ಪಡೆಯುವಂಥ ಪ್ರಯತ್ನವನ್ನು ರೈತರನ್ನ ವಶಕ್ಕೆ ಪಡೆಯುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಆದರೆ ಯಾವುದಕ್ಕೂ ಕೂಡ ಜಗ್ತಾಲ ಏಕಾಏಕಿ ಟ್ರ್ಯಾಕ್ಟರ್ಗಳು ಆಗಮಿಸಿದ ಪರಿಣಾಮ ಪೊಲೀಸರು ಹರಸಾಹಸ ಪಡ್ತಾ ಇರುವಂಥದ್ದು. ರೈತರನ್ನು ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಒಂದು ರೀತಿಯಾದಂಥ ಪರಿತಪಿಸ್ತಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ಎರಡೂ ಬದಿಯಲ್ಲಿ ನೋಡ್ಬೋದು, ಆ ಭಾಗದಲ್ಲಿ ಏನು ಪೂನಾ ಹೋಗೋ ರಸ್ತೆ ಇದೆ, ಆ ರಸ್ತೆಯನ್ನು ಸಂಪೂರ್ಣವಾಗಿ ರೈತರು ಬಂದ್ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ಈ ಕಡೆ ಬೆಂಗಳೂರು ಬರೋ ಏನು ಹೆದ್ದಾರಿ ಇದೆ, ಹೆದ್ದಾರಿಯನ್ನು ಕೂಡ ಟ್ರ್ಯಾಕ್ಟರ್ಗಳನ್ನು ಅಡ್ಡಗಟ್ಟಿ ಬಂದ್ ಮಾಡಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ಏನು ಪ್ರಮುಖವಾಗಿ ಗುರ್ಲಾಪುರ ಗ್ರಾಮದ ಏನು ಪ್ರತಿಭಟನೆ ನಡೀತಾ ಇದೆ, ಆ ಪ್ರತಿಭಟನೆ ನಿರತ ರೈತರು ಕೂಡ ಈಗ ಸದ್ಯ ಹೆದ್ದಾರಿ ಮಾಡಲು ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸದ್ಯ ಲಭ್ಯವಾಗಿರುವಂಥದ್ದು. ಏನು ಇಲ್ಲೇ ಸರ್ಕಾರ 3500 ಬೆಲೆ ನಿಗದಿ ಆಗುವವರೆಗೂ ನಾವು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ಪ್ರತಿಭಟನೆ ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನು ರೈತರು ನೀಡಿರುವಂಥದ್ದು. ಸಾಲು ಗಂಟಲೆ ಈಗಾಗಲೇ ಕೇವಲ 5 ನಿಮಿಷದಲ್ಲಿ ಕಿಲೋಮೀಟರ್ ಗಂಟೆಗಳಲ್ಲಿ ಟ್ರಾಫಿಕ್ ಆಗಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಏನು ಪೂನಾ ಹೋಗೋ ರಸ್ತೆ ಇದೆ, ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಸದ್ಯ ಎಲ್ಲ ರೈತರನ್ನ ವಶಕ್ಕೆ ಪಡೆಯುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಅರವಿಂದ್, ಓಕೆ, ಬಟ್ ರೈತರ ಸಂಖ್ಯೆ ಎಷ್ಟು, ಪೊಲೀಸರ ಸಂಖ್ಯೆ ಎಷ್ಟು, ರೈತರ ಹೋರಾಟವನ್ನು ಪೊಲೀಸರ ಕೈಲಿ ಹತ್ತಿಕ್ಕಕ್ಕಾಗುತ್ತಾ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಅಂತ? ಅರವಿಂದ್, ಪ್ರಮುಖವಾಗಿ ಏನು ಕೇವಲ ಹುಕ್ಕೇರಿ ತಾಲೂಕಿನ ರೈತರು ಮಾತ್ರ ಪ್ರತಿಭಟನೆ ಮಾಡ್ತಾರೆ ಅನ್ನೋ ಮಾಹಿತಿ ಪೊಲೀಸರಿಗಿತ್ತು. ಹೀಗಾಗಿ 200ಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿಕೊಂಡಿದ್ರು. ಆದರೆ ರೈತರು ನಿನ್ನೆ ರಾತ್ರಿನೇ ಪ್ಲಾನ್ ಮಾಡಿಕೊಂಡಿದ್ರು. ಏನು ಚುನಪ್ಪ ಪೂಜಾರಿ ಏನು ತಂಡ ಇದೆ, ಆ ತಂಡ ನಿನ್ನೆ ರಾತ್ರಿನೇ ಪ್ಲಾನ್ ಮಾಡಿ ಜಿಲ್ಲೆಯ ವಿವಿಧ ಕಡೆಯಿಂದ ಸದ್ಯ ಇಲ್ಲಿ ಆಗಮಿಸಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಆಗಮಿಸಿದ್ದಾರೆ. ಹೀಗಾಗಿ ಪೊಲೀಸರ ಸಂಖ್ಯೆ ಕಡಿಮೆ ಆಗಿರುವಂಥದ್ದು. ಜನರನ್ನ ಒಂದು ರೀತಿಯಾದಂಥ ರೈತರನ್ನ ಕಂಟ್ರೋಲ್ ಮಾಡಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಒಂದು ಕಡೆ ವಶಕ್ಕೆ ಪಡೆಯೋದು ಕೂಡ ಒಂದು ರೀತಿಯಾದಂಥ ಪೊಲೀಸರಿಗೆ, ಯಾಕಂದ್ರೆ ಸರ್ಕಾರ ಒಂದು ಕಡೆ ಮೀಟಿಂಗ್ ಮಾಡ್ತಾ ಇದೆ, ಆ ಮೀಟಿಂಗ್ ಆಗೋವರೆಗೂ ವೇಟ್ ಮಾಡಿ ಅಂತ ಮನವಿಯನ್ನ ಏನು ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರ ಮಾತನ್ನ ರೈತರು ಕೇಳುವ ಪ್ರಶ್ನೆ ಇಲ್ಲ, ಯಾಕಂದ್ರೆ ರಸ್ತೆ ಬದಿಯಲ್ಲಿ ಇದುವರೆಗೂ ಪ್ರತಿಭಟನೆ ಮಾಡ್ತಾ ಇದ್ರು. ಆದರೆ ಏಕಾಏಕಿ ಈಗ ರಾಷ್ಟ್ರೀಯ ಹೆದ್ದಾರಿ 4ಕ್ಕೆ ನುಗ್ಗಿರುವಂಥದ್ದು, ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಸದ್ಯ ಬಂದ್ ಆಗಿರುವಂಥದ್ದು. ಒಂದು ರೀತಿಯಾದಂಥ ಏನು ಪ್ರಕ್ಷುಬ್ಧ ವಾತಾವರಣ ಸದ್ಯ ಈಗ ಹೆದ್ದಾರಿ ನಿರ್ಮಾಣವಾಗಿರುವಂಥದ್ದು. ಅರವಿಂದ್, ರೈಟ್ ಚೇತನ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಪೊಲೀಸರು ಬಲವಂತದ ಕ್ರಮ ಕೈಗೊಂಡ್ರೆ ರೈತರು ಒಪ್ಪಲ್ಲ. ಹಾಗಾಗಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡೇ ಏನಾದರೂ ಒಂದು ಈ ಪ್ರತಿಭಟನೆ ನಿಲ್ಲಿಸೋದಕ್ಕೆ ಸಾಧ್ಯ. ಅದರ್ವೈಸ್ ತುಂಬ ವಿಕೋಪಕ್ಕೆ ಹೋಗುತ್ತೆ ಇದು. ರೈತರಿಗೆ ಆ ರೈತ ನಾಯಕರು ಕರೆ ಕೊಡ್ತಾ ಇರ್ತಕ್ಕಂಥದ್ದು ನೋಡಿ, ಆ ಕರೆಗೆ ಬಂದಿರತಕ್ಕಂಥ ಜನರು ಪೊಲೀಸರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಪ್ರಮಾಣದಲ್ಲಿ ಜನ ಬರ್ತಾರೆ ಅಂತ. ಹಾಗಾಗಿ ಅವ್ರನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಮಠಾಧೀಶರು, ಕನ್ನಡ ಪರ ಸಂಘಟನೆಯವರು, ಮಾಜಿ ಸೈನಿಕರು ಎಲ್ಲ ಸಾಥ್ ಕೊಟ್ಟಿರೋದ್ರಿಂದ ಸದ್ಯಕ್ಕೆ ಹತ್ತರಗಿ ಟೋಲ್ ಹತ್ರ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಗಿದೆ ಪೊಲೀಸರ ದೃಷ್ಟಿನಲ್ಲಿ. ಕಬ್ಬು ದರ ನಿಗದಿಗಾಗಿ ರೈತರ ಹೋರಾಟ ಮುಂದುವರೆದಿದೆ. ಇವಾಗ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಬಳಿ ಹೆದ್ದಾರಿ ತಡೆಯಾಗ್ತಾ ಇರೋದು.